ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಿಸ್ಮಾರ್ಟ್. ಫ್ರೆಂಡ್ಸ್, ಎಲ್ಲ SC/ST ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಒಂದು ಆದೇಶನ ಹೊರಡಿಸಿದ್ದಾರೆ. ಇದೇನಂದರೆ ಎಲ್ಲ ಯೂನಿವರ್ಸಿಟಿಗೆ, ಕರ್ನಾಟಕದಲ್ಲಿರೋ ಎಲ್ಲ ಯೂನಿವರ್ಸಿಟಿಗೆ, ಫಾರ್ ಎಕ್ಸಾಂಪಲ್ ರಾಜೀವ್ ಗಾಂಧಿ ಆಗಿರ್ಬೋದು, VTU ಆಗಿರ್ಬೋದು, ಮತ್ತು ದಯಾನಂದ ಸಾಗರ್ ಯೂನಿವರ್ಸಿಟಿ ಆಗಿರ್ಬೋದು, PS ಯೂನಿವರ್ಸಿಟಿ ಆಗಿರ್ಬೋದು, ಕರ್ನಾಟಕದಲ್ಲಿ ಎಲ್ಲ ಯೂನಿವರ್ಸಿಟಿಗೆ ಒಂದು ಆದೇಶನ ಹೊರಡಿಸಿದ್ದಾರೆ. ಏನಂದರೆ ಇದಕ್ಕಿಂತ ಮುಂಚೆ ಕೆಲವೊಂದು ಕಾಲೇಜವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮದು ಫೀಸ್ ಕಟ್ಟೋದಿರ್ತಲ್ಲ, ಅಡ್ಮಿಷನ್ ಟೈಮಲ್ಲಿ ಫೀಸ್ ಕಟ್ಟೋದಿರುತ್ತಲ್ಲ, ಇನ್ನೂ ಸ್ಕಾಲರ್ಶಿಪ್ ಬರಲೇ ಮೊದಲೇ ಅಡ್ವಾನ್ಸು ಫೀಸ್ ಕಟ್ಕೋತಾ ಇದ್ದಾರೆ ಅಡ್ಮಿಷನ್ ಟೈಮಲ್ಲಿ. ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಅವರು ಏನು ಮಾಡಿದ್ದಾರೆ ಅಂದರೆ, ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ, ಅಡ್ಮಿಷನ್ ಟೈಮಲ್ಲಿ ನೀವು ಇವಾಗ ಕಟ್ಟಿ ಇವಾಗ ಕಟ್ಟಿ ನೀವು ಸ್ಕಾಲರ್ಶಿಪ್ ಬಂದಮೇಲೆ ನೀವು ಆಮೇಲೆ ಬರುತ್ತೆ, ನೀವು ಇವಾಗ ಅಮೌಂಟು ಇವಾಗಲೇ ಕಟ್ಟಿ ನೀವು ಅಂತ ಫೋರ್ಸ್ ಮಾಡ್ತಾಯಿದ್ದಾರೆ ಭಾಳ ಸ್ಟೂಡೆಂಟ್ಸ್ಗೆ. ಅದಕ್ಕೋಸ್ಕರ ಈಗ ಆದೇಶನ ಹೊರಡಿಸಿದ್ದಾರೆ. ಇದೇನು ಹೊರಡಿಸಿದ್ದಾರೆ ಅಂದರೆ ಎಲ್ಲ ಯೂನಿವರ್ಸಿಟಿಯವ್ರಿಗೆ, ಈಗ ನೀವು ಎಲ್ಲ ಯೂನಿವರ್ಸಿಟಿಯವರು ನೀವು ಸ್ಟೂಡೆಂಟ್ ಹತ್ರ ಅಮೌಂಟ್ನ ಅಡ್ಮಿಷನ್ ಟೈಮಲ್ಲಿ ಯಾವುದೇ ಅಮೌಂಟ್ ತೊಗೋಬಾರ್ದು, ಅವ್ರ ಸ್ಕಾಲರ್ಶಿಪ್ ಬಂದ ಮೇಲೆ ಆಮೇಲೆ ಕಟ್ಸ್ಕೋಬೇಕಂತ ಹೇಳಿದ್ದಾರೆ. ಓಕೆ, ಯಾಕಂದರೆ ನಿಮ್ದು ಏನಕ್ಕೆ ಯಾರು ಅಡ್ಮಿಷನ್ ಮಾಡ್ತಾ ಇದ್ದಾರಲ್ಲ, KE ಥ್ರೂ ಅಡ್ಮಿಷನ್ ಮಾಡ್ತಾರೆ, ನಿಮಗೆ KE ಫೀಸ್ ಅಷ್ಟೇ ಕಟ್ಟೋದಿರುತ್ತೆ. ಆಮೇಲೆ ನಿಮ್ಮದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಿರುತ್ತೆ. ನೀವು ಎಲ್ಲರೂ ಹೇಳ್ತಾರೆ, ನಿಮಗೆ ಆಲ್ರೆಡಿ ಇಂಜಿನಿಯರ್ ಆಗಿರ್ಬೋದು, ನೀವು ಸೆಕೆಂಡ್ ಇಯರ್ ಆಗಿರ್ಬೋದು, ಥರ್ಡ್ ಇಯರ್ ಆಗಿರ್ಬೋದು, ಫೋರ್ತ್ ಇಯರ್ ಆಗಿರ್ಬೋದು, ಎಲ್ಲರೂ ನೀವು ಸ್ಟಾರ್ಟಿಂಗ್ ಏನು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿರಲ್ಲ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು, ಅದು ಅಪ್ಲೈ ಆದಮೇಲೆ ಅದು ಅಮೌಂಟ್ ಏನು ಬರ್ತೋ ಅದು ನೀವು ಕಾಲೇಜ್ ಕಟ್ಟೋದಿರುತ್ತೆ. ಸೊ ಸ್ಟಾರ್ಟಿಂಗ್ ನೀವು ಯಾವುದೇ ಫೀಸು ಕಟ್ಟೋದಿರಲ್ಲ. ಅಲ್ಲಿ ಏನು ಕಾಲೇಜವ್ರಿಗೆ ಏನು ಎಲ್ಲ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ, ನಿಮ್ದು ಏನೇನು ಫೀಸ್ ಇರುತ್ತಲ್ಲ ಅದನ್ನೆಲ್ಲ ನೀವು SSP ಪೋರ್ಟಲ್ಲಿ ಅಪ್ಲೈ ಮಾಡಬೇಕು. ಸ್ಟೂಡೆಂಟಿಗೆ ಹೇಳಬೇಕು, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಹೇಳಬೇಕು. ಅಪ್ಲೈ ಬಂದ ತಕ್ಷಣ ಆಮೇಲೆ ನೀವು ಫೀಸ್ನ ಕಟ್ಕೋಬೇಕು. ಬಂದ ತಕ್ಷಣ ನೀವೊಂದು ಸ್ಟೂಡೆಂಟು ಅವ್ರು DBT ಟ್ರಾನ್ಸ್ಫರ್ ಥ್ರೂ ನಿಮ್ಮ ಅವ್ರ ಅಕೌಂಟ್ ಬರುತ್ತೆ, ಅವ್ರು ಇಮಿಡಿಯೇಟ್ಲಿ ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತ, ಸ್ಟೂಡೆಂಟ್ ಮೇಲೆ ಕ್ರಮ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿವರೆಗೂ ಬಿಫೋರು ನೀವು ಅವ್ರ ಹತ್ರ ಅಮೌಂಟ್ ತೊಗೋಬೇಡಿ ಅಂತ ಕರ್ನಾಟಕ ಗೌರ್ಮೆಂಟ್ ಸ್ಪಷ್ಟವಾಗಿ ಹೇಳಿದೆ. ಸೊ ಎಲ್ಲ ಯೂನಿವರ್ಸಿಟಿ ಫಾಲೋ ಮಾಡ್ಬೇಕಂತಲೇ ಆದೇಶನ ಹೊರಡಿಸಿದ್ದಾರೆ. ಸೊ ನೋಡೋಣ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಏನು ಮಾಡ್ತಾರಂತೆ, ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕೆಲವೊಂದು ಕಾಲೇಜ್ ಅಂದರೆ ಇವಾಗ ನೀವು ಅಮೌಂಟ್ ಕಟ್ಟಿ ಸ್ಟಾರ್ಟಿಂಗ್ ಅಡ್ಮಿಷನ್ ಕಟ್ಟಿ ನೀವು ಸ್ಕಾಲರ್ಶಿಪ್ ಬಂದಮೇಲೆ ನೀವು ತೊಗೊಳ್ಳೋಣ ಅಂತ ಭಾಳ ಜನ ಕೇಳ್ತಾರೆ. ಆಮೇಲೆ ಇದು ಫೀಸ್ ಹೊರತು ಬೇರೆ ಯಾವುದೇ ಫೀಸು ತೊಗೋಬಾರ್ದು ಅಂತ ಹೇಳಿದ್ದಾರೆ. ಓಕೆ, ನಿಮ್ಮದು ಏನು ಫೀಸ್ ಇರುತ್ತಲ್ಲ ಕಾಲೇಜ್ ಫೀಸು, ಅದು ನಿಮ್ಮ ಸ್ಕಾಲರ್ಶಿಪ್ ಬಂದ ಮೇಲೆ ತೊಗೋಬೇಕು, ಅದನ್ನು ಬಿಟ್ಟು ಬೇರೆ ಯಾವುದೂ ಫೀಸ್ ತೊಗೋಬಾರ್ದು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಆದೇಶ ಎಷ್ಟು ಪಾಲಿಸ್ ಮಾಡ್ತಾರೆ ಅಂತ ನೋಡಬೇಕು. ಇದಷ್ಟು ಅಪ್ಡೇಟ್ ಬಂದು ಎಲ್ಲ ಯೂನಿವರ್ಸಿಟಿಗೆ. ಓಕೆ, ಸೊ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.